ಚಂದನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಮನ್ವಿತಾ. ಇದೀಗ ಮುಖ್ಯಾಂಶಗಳು. ಹಾಸನದಲ್ಲಿ ಎಸ್ಡಿಪಿಐ ವತಿಯಿಂದ ಯಶಸ್ವಿಯಾಗಿ ನೀಡಿದ ಇಫ್ತಾರ್ ಕೂಟ. ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಅಂಗವಾಗಿ ಯಶಸ್ವಿಯಾಗಿ ನೀಡಿದ ಉಚಿತ ಆರೋಗ್ಯ ಶಿಬಿರ. ಹೊಳೆನರಸೀಪುರದಲ್ಲಿ ಸಂಜೀವಿನಿ ಮೇಳ ಉದ್ಘಾಟಿಸಿದ ಶಾಸಕ ಎಚ್ ಡಿ ರೇವಣ್ಣ. ಹಾಸನದ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಹಾಸನ ವಿಧಾನಸಭಾ ಕ್ಷೇತ್ರ ಸಮಿತಿಯು ಪೆನ್ಷನ್ ಮೊಹಲ್ಲಾದ ಡಿಎಸ್ಎಂ ಹಾಲ್ನಲ್ಲಿ ಇಫ್ತಾರ್ ಕೂಟವನ್ನು ಆಯೋಜಿಸಿತ್ತು. ಹಾಸನದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಎಸ್ಡಿಪಿಐ ರಾಜ್ಯ ಉಪಾಧ್ಯಕ್ಷರಾದ ಅಬ್ದುಲ್ ಹನ್ನಾನ್ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಫ್ಸರ್ ಕೊಡ್ಲಿಪೇಟೆ ಅವರು ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರದ ವಕ್ಫ್ ತಿದ್ದುಪಡಿ ಮಸೂದೆ 2024ರ ಮಾರಕ ಅಂಶಗಳು, ಇದರ ಹಿಂದಿರುವ ಷಡ್ಯಂತ್ರ ಮತ್ತು ವಿರೋಧಿಸುವ ವಿಧಾನಗಳ ಕುರಿತು ಹಾಸನದಲ್ಲಿ ಸಮುದಾಯದ ನೇತಾರರು, ಧಾರ್ಮಿಕ ಗುರುಗಳು, ಸಾಮಾಜಿಕ ಚಿಂತಕರು ಹಾಗೂ ವಿವಿಧ ಪಕ್ಷಗಳ ಮುಖಂಡರು ಚರ್ಚೆಯನ್ನು ನಡೆಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಎಸ್ಡಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಫ್ಸರ್ ಕೊಡ್ಲಿಪೇಟೆ, ವಕ್ಫ್ ತಿದ್ದುಪಡಿ ಮಸೂದೆ ಭಾರತದ ಧರ್ಮ ನಿರಪೇಕ್ಷ ಮತ್ತು ಪ್ರಜಾಪ್ರಭುತ್ವದ ಸಿದ್ಧಾಂತಗಳ ವಿರುದ್ಧವಾಗಿದೆ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ರಾಜ್ಯ ಉಪಾಧ್ಯಕ್ಷರಾದ ಅಬ್ದುಲ್ ಹನ್ನಾನ್ ಅವರು ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷರ ಬಂಧನ, ವಕ್ಫ್ ತಿದ್ದುಪಡಿ ಮಸೂದೆಯ ವಿರುದ್ಧ ದೇಶಾದ್ಯಂತ ನಡೀತಾ ಇರುವ ಆಂದೋಲನವನ್ನ ಹಿಮ್ಮೆಟ್ಟಿಸುವ ಬಿಜೆಪಿ ನೇತೃತ್ವದ ನರೇಂದ್ರ ಮೋದಿ ಸರ್ಕಾರದ ಷಡ್ಯಂತ್ರದ ಭಾಗವಾಗಿದೆ ಎಂದು ಹೇಳಿದರು. ಹಾಸನದ ಸಾಲ್ಗಮ್ಮಿಯಲ್ಲಿ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಡಿಪಿ ಚಂದ್ರಶೇಖರ್ ಅಭಿಮಾನಿಗಳ ಬಳಗದ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಬೈಕ್ ರ್ಯಾಲಿ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಹಾಸನದಲ್ಲಿ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಅವರು ಕಾರ್ಯಕ್ರಮದ ಉದ್ಘಾಟಿಸಿ ಮಾತನಾಡಿ, ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಜೀವಿತಾವಧಿಯಲ್ಲಿ ಮಾಡಿದ ಅಪಾರ ಸೇವೆಯಿಂದಲೇ ಎಂದಿಗೂ ಜನರ ಮನಸ್ಸಿನಲ್ಲಿ ಜೀವಂತವಾಗಿದ್ದಾರೆ ಎಂದು ಹೇಳಿದರು. ಕಾಂಗ್ರೆಸ್ ಮುಖಂಡ ಡಿಪಿ ಚಂದ್ರಶೇಖರ್ ಮಾತನಾಡಿ, ಅವರ ಸೇವಾ ಮನೋಭಾವನೆ ದಾರಿಯಲ್ಲಿ ನಡೆಯುವ ಸಲುವಾಗಿ ಈ ಶಿಬಿರ ಆಯೋಜಿಸಲಾಗಿದೆ. ಇಂದು ರಾತ್ರಿ ಕಾಮಿಡಿ ಕಿಲಾಡಿಗಳು ಹಾಗೂ ಸರಿಗಮಪ ಖ್ಯಾತಿಯ ಹಲವು ನಟರು ಹಾಗೂ ಗಾಯಕರು ಆಗಮಿಸಿ ಮನೋರಂಜನಾ ಕಾರ್ಯಕ್ರಮಗಳನ್ನು ನಡೆಸಿಕೊಡಲಿದ್ದಾರೆ ಎಂದು ಮಾಹಿತಿಯನ್ನ ನೀಡಿದರು. ವಿಚಾರ ಎಂದರೆ ಕರ್ನಾಟಕ ರಾಷ್ಟ್ರ ಅಂತಾರಾಷ್ಟ್ರೀಯ ಕಂಡಂತಹ ದೊಡ್ಡಮನೆ ಹುಡುಗ ಅಂತೇಳಿ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಸುವರ್ಣ ಸಂಭ್ರಮವನ್ನು ನಮ್ಮ ಚಂದ್ರಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಅವರ ಅಭಿಮಾನದ ಸಂಘದ ವತಿಯಿಂದ ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂತ ಶಾಶ್ವತವಾಗಿ ಒಂದು ಸವಿ ನೆನಪಿಗೋಸ್ಕರ ಬರೀ ಹುಟ್ಟುಹಬ್ಬ ಬರೀ ಕೇಕ್ ಕಟ್ ಮಾಡಿದ್ರೆ ಸಾಲದು, ಉಚಿತ ಆರೋಗ್ಯ ತಪಾಸಣೆ ಮಾಡಬೇಕು ಅಂತೇಳಿ ಚಂದ್ರಶೇಖರ್ ಅವರು ಬಹಳಷ್ಟು ದೂರದೃಷ್ಟಿಯನ್ನು ಇಟ್ಕೊಂಡು ಶ್ರೀಮಠದ ಸದ್ಭಕ್ತರು, ಅವರ ಶ್ರೀಮತಿಯವರು ಕೂಡ ಉಪಸ್ಥಿತರಿದ್ದಾರೆ. ಅವರೆಲ್ಲ ಅಭಿಮಾನಿಗಳ ಒಂದು ಸಂಘ ಯುವಕರು ಈ ಒಂದು ಸಾಲ್ಗಾಮೆ ಗ್ರಾಮದ ಎಲ್ಲ ಹಿರಿಯರೇ, ಶ್ರದ್ಧೆಯ ತಾಯಂದಿರೇ, ಯುವಕರೇ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹುಟ್ಟುಹಬ್ಬನ ಆಚರಣೆ ಮಾಡಿ ಪುನೀತ್ ರಾಜ್ಕುಮಾರ್ ನಿಮಗೆಲ್ಲ ಚೆನ್ನಾಗಿ ಪರಿಚಯ. 50 ವರ್ಷ, ಈಗ ಅವರಿದ್ದರೆ 50 ವರ್ಷ ಆಗ್ತಿತ್ತು. ಅಕಾಲಿಕ ಮರಣವನ್ನು ಹೊಂದಂತಹ ಸಾಕಷ್ಟು ಕೋಟ್ಯಾದು ಅಭಿಮಾನಿಗಳನ್ನ ಇಟ್ಕೊಂಡು ಅವರು ಇವತ್ತು ನಮ್ಮ ಮುಂದೆನೇ ಕೂಡ ನಮ್ಮ ಜೊತೆಯಲ್ಲೇ ಜೀವಂತರ ಶಿಬಿರ ಮತ್ತು ರಕ್ತದಾನ ಶಿಬಿರಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿರುವಂತಹ ಶ್ರೀ 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 ಶಂಭುನಾಥ ಸ್ವಾಮೀಜಿಯವರಿಗೆ ಸ್ವಾಗತವನ್ನು ಕೋರಿಸ್ತಾ ಅವರ ಪಾದಾರವಿಂದಗಳಿಗೆ ಶಿರಸಾವಹಿಸಿ ನಮಸ್ಕರಿಸುತ್ತಾ, ನಿಮ್ಮೆಲ್ಲರ ನೆಚ್ಚಿನ ನಟರಾದಂತಹ ಕರ್ನಾಟಕ ರತ್ನ ಕರುನಾಡ ಅಪ್ಪು ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಈ ಸಾಲಗಾಮೆ ಹೋಬಳಿಯಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರಿಗೆ ನೆರವಾಗುವಂತೆ ಉಚಿತ ಆರೋಗ್ಯ ಶಿಬಿರ, ಉಚಿತ ಕಣ್ಣಿನ ಪರೀಕ್ಷೆ ಹಾಗೂ ಶಸ್ತ್ರಚಿಕಿತ್ಸೆ, ರಕ್ತದಾನ ಒಳಗೊಂಡಂತೆ ಇನ್ನೂ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಈ ಸುತ್ತಮುತ್ತಲಿನ ಗ್ರಾಮಸ್ಥರು, ಈ ಸುತ್ತಮುತ್ತಲಿನ ಯುವಕರು ಎಲ್ಲರೂ ಸೇರಿ ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊಳ್ತಾ, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಕಾರ್ಯದರ್ಶಿಗಳಾದಂಥ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಗಳು ಮಾತಾಡಬೇಕಂತಲೇ ಕೇಳ್ಕೊಳ್ತೇನೆ.
ಚಂದ್ರಶೇಖರ್ ಅಭಿಮಾನಿಗಳ ಬಳಗದ ಅಧ್ಯಕ್ಷ ಪ್ರದೀಪ್, ಮುಖಂಡರಾದ ಸಂತೋಷ್, ದರ್ಶನ್, ದಿನೇಶ್, ಅಪ್ಪು, ಚಿರಂತ್, ಅಭಿಲಾಷ್, ಜೀವನ್, ರಮ್ಯಾ, ಚಂದ್ರಶೇಖರ್ ಇತರರು ಉಪಸ್ಥಿತರಿದ್ದರು. ಹೊಳೆನರಸೀಪುರದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಆಯೋಜಿಸಿದ ಸಂಜೀವಿನಿ ಮೇಳವನ್ನು ಶಾಸಕ ಎಚ್.ಡಿ. ರೇವಣ್ಣ ಉದ್ಘಾಟಿಸಿದರು. ಹೊಳೆನರಸೀಪುರದ ಶ್ರೀ ಲಕ್ಷ್ಮೀ ಸಿಂಹಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಮಾತನಾಡಿದ ಅವರು, ಇಂದು ಹಾಸನ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳು ಅವರ ಮನೆಯಲ್ಲಿ ತಯಾರಿಸುವ ದಿನಬಳಕೆಯ ವಸ್ತುಗಳು, ಆಹಾರ ಪದಾರ್ಥಗಳು, ಕರಕುಶಲ, ಗೃಹೋಪಯೋಗಿ ವಸ್ತುಗಳು ಮತ್ತು ಇತ್ಯಾದಿಗಳಿಗೆ ಸೂಕ್ತವಾದ ಮಾರುಕಟ್ಟೆಯನ್ನು ಒದಗಿಸುವುದು ಮತ್ತು ಅವರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡಿ ಉದ್ಯಮಶೀಲರನ್ನಾಗಿ ಮಾಡುವುದು ಈ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಮೂಲ ಉದ್ದೇಶವಾಗಿದ್ದು, ಸಾರ್ವಜನಿಕರು ಈ ಮೇಳದಲ್ಲಿ ಭಾಗವಹಿಸಿ ಗ್ರಾಮಾಂತರ ಪ್ರದೇಶದ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಮತ್ತು ಸಹಕಾರವನ್ನು ನೀಡಬೇಕೆಂದು ವಿನಂತಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮುನಿರಾಜು, ಯೋಜನಾ ಅಧಿಕಾರಿ ಗೋಪಾಲ ಮತ್ತು ಇನ್ನಿತರರು ಹಾಜರಿದ್ದರು. ಶ್ರೀಶಕ್ತಿ ಸಂಘದಲ್ಲಿ ಹಳ್ಳಿ ಕಡೆ ಉತ್ತೇಜನ ಮಾಡೋಕ್ಕೋಸ್ಕರ ತಾಲೂಕಿನಲ್ಲಿ ಕೆಲವು ಹಪ್ಪಳ ಮಾಡೋದು, ಕಾಡ್ದೆಣ್ಣೆ ಮಾಡೋದು, ರಾಗಿ ಹಿಟ್ಟಿನಲ್ಲಿ ಇದು ಮಾಡೋದು, ಹಪ್ಪಳ ಎಲ್ಲ ಮಾಡ್ತಾರೆ. ಅವರಿಗೆ ಪೂರ್ಣ ಸಹಕಾರ ಕೂಡ ಇವತ್ತು ಓಪನ್ ಮಾಡಿ ಎಲ್ಲ ಅಂಗಡಿಗಳಿಗೆ ಉಪಯೋಗ ತಗೊಂಡು ಮತ್ತು ಇದೇ ರೀತಿ ಬೇರೆ ಸಂಘಗಳು ಮಕ್ಕಳು ಮಾಡಲಿ ಅಂತ ಹೆಣ್ಮಕ್ಳುಗಳಿಗೆ ನಾವು ತಿಳಿಸ್ತೀವಿ. ಆಲೂರಿನ ಕಾಮತಿ ಕೂಡಿಗೆಯಲ್ಲಿ ಕಾಳುಮೆಣಸು ಕುಯ್ಯಲು ಹೋಗಿ 11 ಕೆವಿ ವಿದ್ಯುತ್ ತಂತಿಯನ್ನು ಸ್ಪರ್ಶಿಸಿದ ವ್ಯಕ್ತಿ ಮೃತಪಟ್ಟಿದ್ದಾರೆ. ಮೃತಪಟ್ಟವರು ಹರಿಪುರದ ಗ್ರಾಮದ ಲಕ್ಷ್ಮಣ್, ವಯಸ್ಸು 50. ಅವರು ಕೂಲಿ ಕೆಲಸಕ್ಕೆ ಬಂದಿದ್ದಾಗ ಕಾಳುಮೆಣಸು ಹೊತ್ತಲು ಹೊರಟಾಗಲೇ ಈ ದುರಾದೃಷ್ಟಕರ ಘಟನೆ ಸಂಭವಿಸಿದೆ. ಗ್ರಾಮಸ್ಥರ ಅಂದಾಜು ಪ್ರಕಾರ ಜಮೀನು ಮಾಲೀಕರು ಮತ್ತು ಕೆಇಬಿ ಅಧಿಕಾರಿಗಳು ಈ ಘಟನೆಗೆ ನೇರ ಹೊಣೆಗಾರರಾಗಿದ್ದಾರೆ. ಕೆಲಸ ಮಾಡಿಸಲು ನೈಜವಾಗಿ ವಿದ್ಯುತ್ ತಂತಿಯನ್ನು ತೆಗೆದುಹಾಕದ ಕಾರಣವೇ ಸಾವು ಸಂಭವಿಸಿದೆ ಎಂಬ ಆರೋಪ ಗ್ರಾಮಸ್ಥರಿಂದ ಮಾಡಲಾಗಿದೆ. ಈ ದುಃಖಭರಿತ ಘಟನೆ ನಡೆದಿದ್ದು ಕುಟುಂಬಸ್ಥರು ಆಕ್ರಂದಿಸಿದ್ದಾರೆ. ನಮ್ಮ ಸಮುದ್ರದಲ್ಲಿ ಒಬ್ಬ ಕೂಲಿ ಕಾರ್ಮಿಕರು ದಿನನಿತ್ಯದ ಜೀವನಕ್ಕೋಸ್ಕರ ಕೂಲಿ ಮಾಡ್ತಿದ್ದ ಲಕ್ಷ್ಮಣ್ ಅವರು ಇವತ್ತು ಎಂದಿನಂತೆ ಇವತ್ತು ಕೂಲಿಗೆ ಅಂತ ಬಂದಿದ್ದಾರೆ. ಇವತ್ತು ಮೆಣಸು ಕುಯ್ಯಕ್ಕೆ ಬಂದು ಮಾರ್ಕತ್ತಿ ಮೆಣಸು ಕುಯ್ಬೇಕಾದ್ರೆ ಕರೆಂಟು 11 ಕೆವಿ ಕರೆಂಟು ಟಚ್ ಆಗಿ ಇವತ್ತು ಇಲ್ಲೇ ಬಿದ್ದು ಸ್ಪಾಟು ಡೆತ್ ಆಗಿದ್ದಾರೆ. ಇದಕ್ಕೆ ಯಾರು ಹೊಣೆ? ಸಮರ್ಪಕವಾಗಿ ಮೂಲ ಜಮೀನ್ದಾರ್ ಹೊಣೆನೋ ಇಲ್ಲ ಕೆಇಬಿ ಅಚಾತುರ್ಯದಿಂದ ಇದಾಗಿದೆಯೋ? ಈ ಕೆಲಸ ಕೂಲಿ ಕಾರ್ಮಿಕರಿಗೆ ಕೆಲಸ ಮಾಡ್ಬೇಕಾದ್ರೆ ಲೈನ್ ಪಕ್ಕದಲ್ಲಿದ್ದಾಗ ಏನು ಅಂತಂದರೆ ಈ ಜಮೀನು ಮಾಲೀಕರು ಕರೆಂಟಿನ ಅಲ್ಲಿ ವ್ಯವಸ್ಥೆನ ತಪ್ಪಿಸ್ಬೇಕಾಗಿತ್ತು. ಸಂಪರ್ಕ ಇರೋದ ತಪ್ಪಿಸಿ ಕೂಲಿ ಕೆಲಸಕ್ಕೆ ಅವಕಾಶ ಮಾಡಿಕೊಡ್ಬೇಕಾಯ್ತು. ಈಗ ಏನಾಯ್ತು, ಇಬ್ಬರದ್ದು ಹೊಣೆ ಇದೆ. ಈಗ ವಿದ್ಯುತ್ ಯಾವುದೋ ಕೆಇಬಿ ಅವ್ರದ್ದು ಜವಾಬ್ದಾರಿ ಇದೆ ಮತ್ತು ಈ ಜಮೀನು ಮಾಲೀಕರದ್ದು ಹೊಣೆ ಇದೆ. ಈಗ ಏನಾಯ್ತು ಅಂದರೆ ಈ ಮೃತ ವ್ಯಕ್ತಿದು 2 ಹೆಣ್ಮಕ್ಳಿದ್ದಾರೆ, ಮಕ್ಕಳಿದ್ದಾರೆ. ಅವ್ರ ಜೀವನಕ್ಕೋಸ್ಕರ ಕೂಲಿ ಮಾಡ್ತಾಯಿದ್ರು. ಈ ಜೀವನಕ್ಕೋಸ್ಕರ ಕೂಲಿ ಮಾಡ್ಕೊಂಡು ಈಗ ಈ ಮಕ್ಕಳು ಬೀದಿ ಪಾಲಿಗೆ ಬಂದಿದ್ದಾರೆ. ಈಗ ಏನು ಮಾಡಬೇಕು ಇದು ಸಮಸ್ಯೆಗೆ? ಈಗ ವಿದ್ಯುತ್ ಕೆಇಬಿ ಅವರು ಹೊಣೆ ಮತ್ತು ಜಮೀನು ಮಾಲೀಕರ ಹೊಣೆ ಆಗಿದೆ. ಜಮೀನು ಮಾಲೀಕರು ಏನಂತಾರೆ ಸರ್? ಇನ್ನೂ ಅವ್ರು ಸಿಕ್ಕಿಲ್ಲ. ಈಗ ಇವರೇನಂತಾರೆ? ಸ್ಪರ್ಧಾ ಜಗತ್ತನ್ನ ಎದುರಿಸಲು ಸರ್ವ ಸನ್ನದ್ಧವಾಗಿ ನಿಂತ ನಿಮ್ಮ ಮುದ್ದು ಮಗುವಿಗೊಂದು ಸುಂದರ ವಾತಾವರಣವಿರುವ ಶಾಲೆಯ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ಇದು ನಿಮಗಾಗಿ ಅದ್ಭುತವಾದ ಅವಕಾಶವೊಂದನ್ನ ನೀಡಿ ನಿಮ್ಮ ಮಗುವಿನ ಅಂತರಾಳದಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಯನ್ನ ಅನಾವರಣಗೊಳಿಸಲು ಸಜ್ಜಾಗಿ ನಿಂತಿದೆ ಹಾಸನದ ಪ್ರತಿಷ್ಠಿತ ಸಿಬಿಎಸ್ಇ ಸ್ಕೂಲ್ಗಳಲ್ಲಿ ಒಂದಾದ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಸ್ಕೂಲ್. ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯ ವಿಶೇಷತೆಗಳು: ಶಾಂತತೆಯ ನಿಸರ್ಗದ ಮಡಿಲಿನಲ್ಲಿ ಗುರುಕುಲ ಪದ್ಧತಿಯ ಜೊತೆಗೆ ಅತ್ಯದ್ಭುತವಾದ ತಾಂತ್ರಿಕ ಮತ್ತು ವೈಜ್ಞಾನಿಕ ನೆಲೆಗಟ್ಟಿನ ದೂರದೃಷ್ಟಿಯುತವಾದ ವಿದ್ಯಾಭ್ಯಾಸ, ಪೋಷಣೆಯ ಮತ್ತು ಸುರಕ್ಷಿತ ಪರಿಸರವನ್ನ ನಮ್ಮ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯು ಒದಗಿಸುತ್ತಾ ಇದ್ದು, ವಿದ್ಯಾರ್ಥಿಯನ್ನ ಸಮಾಜದ ಉತ್ತಮ ನಾಗರಿಕನನ್ನಾಗಿ ರೂಪಿಸುವ ಮೌಲ್ಯಯುತವಾದ ಶಿಕ್ಷಣ ಪದ್ಧತಿಯನ್ನ ಒಳಗೊಂಡಿದೆ. ಕಿಂಡರ್ಗಾರ್ಟನ್ ಮಕ್ಕಳಿಗೆ ಕೌಶಲ್ಯಯುತವಾದ ಸ್ಪೆಷಲೈಸ್ಡ್ ಪಠ್ಯದ ಜೊತೆ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಅಡ್ವಾನ್ಸ್ಡ್ ಲ್ಯಾಬ್ನ ವ್ಯವಸ್ಥೆ, ನುರಿತ ಸಿಬಿಎಸ್ಇ ಪಠ್ಯಕ್ರಮದ ಅನುಭವಿ ಅಧ್ಯಾಪಕರ ಜೊತೆಗೆ ಅತ್ಯಾಧುನಿಕ ಸ್ಮಾರ್ಟ್ ಬೋರ್ಡ್ಗಳನ್ನು ಒಳಗೊಂಡಿರುವಂತಹ ತರಗತಿಗಳ ವ್ಯವಸ್ಥೆ, ಪರಿಣಿತರಿಂದ ಹ್ಯಾಂಡ್ ರೈಟಿಂಗ್ ತರಬೇತಿ, ವಿಶೇಷ ಪರಿಣಿತರಿಂದ 8ನೇ ತರಗತಿಯಿಂದಲೇ ಎಲ್ಲಾ ಮಕ್ಕಳಿಗೆ ಸಿಇಟಿ, ನೀಟ್, ಜೆಇಇ ಫೌಂಡೇಶನ್ ತರಗತಿಗಳು, ಜಿಪಿಎಸ್ ಸೌಲಭ್ಯದೊಂದಿಗೆ ಉತ್ತಮ ಸಾರಿಗೆ ವ್ಯವಸ್ಥೆ, ಹಾರ್ಸ್ ರೈಡಿಂಗ್, ಸ್ಕೇಟಿಂಗ್, ಮ್ಯೂಸಿಕ್, ಕರಾಟೆ, ಡ್ಯಾನ್ಸ್, ರೋಬೋಟಿಕ್ ಕ್ಲಾಸಸ್, ಡ್ರಾಯಿಂಗ್, ಚೆಸ್ ಮುಂತಾದ ಕ್ರೀಡೆಗಳಿಗೆ ನುರಿತ ತರಬೇತಿದಾರರಿಂದ ತರಗತಿಗಳನ್ನು ನೀಡಲಾಗ್ತಾ ಇದೆ. ಕನ್ನಡ, ಇಂಗ್ಲಿಷ್, ಹಿಂದಿ ಇಂತಹ ಭಾಷಾವಾರು ಕಲಿಕಾ ಬೆಳವಣಿಗೆಗೆ ಹಲವಾರು ಹೊಸ ಮಾರ್ಗದರ್ಶಕ ವಿಧಾನಗಳನ್ನು ಅಳವಡಿಸಲಾಗಿದೆ.
ಶಾಲಾಂಗಣದಲ್ಲಿಯೇ ಕ್ಯಾಂಟೀನ್ ಸೌಲಭ್ಯ, ಯಾವುದೇ ರೀತಿಯ ಡೊನೇಷನ್ ಇರೋದಿಲ್ಲ. 2025-26ನೇ ಸಾಲಿನ ದಾಖಲಾತಿ ಪೂರ್ವ ಪ್ರಾಥಮಿಕ ತರಗತಿಯಿಂದ 12ನೇ ತರಗತಿಯವರೆಗೆ ಪ್ರಾರಂಭವಾಗಿದೆ. ಈಗಲೇ ನಿಮ್ಮ ಮಗುವಿನ ನೋಂದಣಿ ಮಾಡಿಸಿ. ಮಗುವಿನ ಭವಿಷ್ಯಕ್ಕೊಂದು ಭದ್ರ ಬುನಾದಿಯನ್ನ ಟೈಮ್ಸ್ ಗುರುಕುಲದೊಂದಿಗೆ ಆರಂಭಿಸಿ. ಬೇಲೂರಿನಲ್ಲಿ ಮಲೆನಾಡಿಗರ ನಿದ್ದೆಗೆಡಿಸಿ ಬೆಳೆ ನಾಶ ಮತ್ತು ಪ್ರಾಣಹಾನಿ ಮಾಡಿದ ಆನೆ ಸೆರೆ ಕಾರ್ಯಾಚರಣೆ ಆರಂಭವಾಗಿದೆ. ಭಾನುವಾರ ಪುಂಡಾನೆಯನ್ನು ಹಿಡಿದು ನಾಳೆ ಮತ್ತೊಂದು ಕಾರ್ಯಾಚರಣೆ ನಡೆಯಲಿದೆ ಎಂದು ಅರಣ್ಯಾಧಿಕಾರಿ ತಿಳಿಸಿದ್ದಾರೆ. ಬೇಲೂರಿನ ಅರೆಹಳ್ಳಿಯಲ್ಲಿ ಕಳೆದ 2 ವರ್ಷಗಳಲ್ಲಿ 65ಕ್ಕೂ ಹೆಚ್ಚು ಕಾಡಾನೆಗಳು ಹಲವು ಬೆಳೆಗಳನ್ನು ನಾಶ ಮಾಡಿ 9 ಮಂದಿಯ ಪ್ರಾಣಗಳನ್ನು ಕಿತ್ತುಕೊಂಡಿದ್ವು. ಇತ್ತೀಚೆಗೆ ಕಾಡಾನೆಗಳಿಂದ 4 ಸಾವುಗಳು ನಡೆದಿದ್ದು ಸ್ಥಳೀಯ ನಿವಾಸಿಗಳ ಆತಂಕಕ್ಕೆ ಕಾರಣವಾಗಿದೆ. 3 ದಿನಗಳ ಹಿಂದೆ ಕಾಫಿ ತೋಟದಿಂದ ಮನೆಗೆ ಬರ್ತಾ ಇದ್ದ ಕೂಲಿ ಕಾರ್ಮಿಕ ಸುಶೀಲಮ್ಮ ಮೇಲೆ ದಾಳಿ ನಡೆದಿದ್ದು, ನಂತರ ಅರಣ್ಯ ಇಲಾಖೆಯ ಕಾಡಾನೆಗಳನ್ನು ಸ್ಥಳಾಂತರಿಸಲು ಆದೇಶವನ್ನ ನೀಡಿತು. ಇಂದು ಕ್ಯಾಪ್ಟನ್ ಪ್ರಶಾಂತ್ ಮತ್ತು ತಂಡವು ಶಾಂತಿ ಎಸ್ಟೇಟ್ನಲ್ಲಿ ಕಾಡಾನೆ ಸೆರೆ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ನಡೆಸಿ ಒಂದು ಪುಂಡಾನೆಯನ್ನ ಸೆರೆ ಹಿಡಿದು ವಿಶೇಷ ತಂಡ 100 ಕಷ್ಟಗಳ ನಂತರ ಈಗ ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ಕಳೆದ 6-7 ತಿಂಗಳಿಂದ ಈ ಬೇಲೂರು ಅಕ್ಕಪಕ್ಕ ಭಾಗದಲ್ಲಿ ತೊಂದರೆ ಕೊಡ್ತಾ ಇದ್ದ 2 ಒಂಟಿ ಆನೆ ಮತ್ತು ಜಂಟಿಯಾಗಿ ಕೆಲವು ಟೈಮ್ನಲ್ಲಿ ಇರ್ತಾ ಇದ್ದ ಆನೆ ಏನಿದೆಯೋ ಈ ಸ್ಥಳೀಯರ ಜನರದ ರಿಕ್ವೆಸ್ಟ್ ಮೇಲೆ ನಾವು ಇವತ್ತು ಒಂದು ಆನೆನ ಹಿಡಿದಿದ್ವಿ. ಅವ್ರಿಗೆ ತೊಡ್ದಾಗ ಎಲ್ಲ ಸಾರ್ವಜನಿಕರಿಗೆ ಎಲ್ಲ ಈಗ ಅವ್ರ ಬೇಡಿಕೆದಿಂದನೇ ಮಾಡಲಾಗಿದೆ. ಮತ್ತು ಇವತ್ತು ಈ ಕಾರ್ಯಾಚರಣೆಯಲ್ಲಿ ಸುಮಾರು 8 ಗಂಟೆಗೆ ನಾವು ಶುರು ಮಾಡಿ ಸುಮಾರು ಫಾರೆಸ್ಟ್ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನಾವು ಸೇರಿಕೊಂಡು ಸುಮಾರು 200 ಜನ ಅಷ್ಟು ಸಿಬ್ಬಂದಿಗಳು ಭಾಗವಹಿಸಿದರು. ಮತ್ತು 7 ಕುಂಕಾನೆಗಳನ್ನು ಇವತ್ತು ಭಾಗವಹಿಸಿದ್ದೇವೆ. ಆದ್ದರಿಂದ ಇಲ್ಲಿ ಸಾರ್ವಜನಿಕರು ಆಗಲಿ ಮತ್ತು ಎಲ್ಲರೂ ನಮಗೂ ಸಹಕಾರ ಕೊಟ್ಟಿದ್ದರು. ಮಾರ್ನಿಂಗ್ ಸ್ವಲ್ಪ ಮಿಸ್ಟಿದ್ದು ಕಾರಣ ಸ್ವಲ್ಪ ತಡವಾಗಿ ನಮ್ಮ ಆಪರೇಷನ್ ಶುರುವಾಯಿತು. ಆದ್ದರಿಂದ ಆಗಿದ್ದೂ ನಾವು ಬೈ 2 o'clock ಎಲ್ಲ ಕಾರ್ಯಾಚರಣೆ ಮುಗಿಸಿದ್ದೀವಿ ಅಂತ ಹೇಳಲಿಕ್ಕೆ ಇಚ್ಛಪಡ್ತೀವಿ. ಸರ್, ಅಪ್ರಾಕ್ಸಿಮೇಟ್ಲಿ ಏಜ್ ಎಷ್ಟು ಸರ್? ಇದು ಏಜ್ ಅಪ್ರಾಕ್ಸಿಮೇಟ್ಲಿ 18ರಿಂದ 20 ವರ್ಷ ಇದೆ. ಸೊ ಈಗಾಗಲೇ ನಮ್ಮ CF ಸರ್ ಬ್ರೀಫ್ ಮಾಡಿದ್ದಾರೆ ಇವತ್ತು ಕಾರ್ಯಾಚರಣೆ ಬಗ್ಗೆ. ಸೊ ಇದು ನಮ್ಮದು ಶಾರ್ಟ್ ಟರ್ಮ್ ಸ್ಟ್ರಾಟಜಿ ಏನಿದೆ, ಅದರಲ್ಲಿ ಪುಂಡಾನೆ ಏನಿದೆ ಅದಕ್ಕೆ ಕ್ಯಾಪ್ಚರ್ ಮಾಡಲಿಕ್ಕೆ ನಾವು ಇದು ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಕರ್ನಾಟಕ ಸರ್ಕಾರ ಬದ್ಧಾಗಿದ್ದೀವಿ ನಾವು ಕಂಪ್ಲೀಟ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಲಿಕ್ಕೆ. ಅದಕ್ಕೆ ಲಾಂಗ್ ಟರ್ಮ್ ಸೊಲ್ಯೂಷನ್ ಏನೇನು ಆಗಬೇಕಾಗಿದೆ, ಯಾವ್ಯಾವ ತಾಲೂಕಿನಲ್ಲಿ ಇಂದ ಏನೇನು ಕ್ರಮ ತಗೋಬೇಕಾಗಿದೆ, ಆಮೇಲೆ ಕ್ಯಾಪ್ಚರ್ ಆ್ಯಂಡ್ ರಿಲೊಕೇಟ್, ಡ್ರೈವ್ ಆ್ಯಂಡ್ ರಿಲೊಕೇಟ್ ಮತ್ತು ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್ ಏನೇನು ಆಗಬೇಕಾಗಿದೆ ಅದು ಎಲ್ಲ ನಾವು ಮಾಡ್ತಾಯಿದ್ದೀವಿ. ನಮ್ಮ ಮಾನ್ಯ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸರ್ 3ನೇ ತಾರೀಕಿಗೆ ಬಂದಿದ್ದರು ಬೇಲೂರು ಭೂಭಾಗನಲ್ಲಿ. ಅವ್ರದ್ದು ಪರಿಹಾರ ಏನೇನು ಬಾಕಿ ಇತ್ತು ಅದು ಎಲ್ಲ ಕ್ಲಿಯರ್ ಮಾಡಲಿಕ್ಕೆ ಇದು ಮಾಡ್ತಾಯಿದ್ದೀವಿ ನಾವು. ಅದರ ಜೊತೆಗೆ ಏನೇನು ಬೇಡಿಕೆ ಇತ್ತು ಅದು ಎಲ್ಲ ಕ್ರಮ ತಗೊಂಡು ಆಮೇಲೆ ನಾವು ಸರ್ಕಾರ ಗಮನಕ್ಕೆ ತರಿಸಿದ್ದೀವಿ. ನೀಡ್ಫುಲ್ ಆ್ಯಕ್ಷನ್ ಎಲ್ಲ ಪಾಯಿಂಟ್ಸ್ನಲ್ಲಿ ನಾವು ತಗೊಳ್ತಾ ಇದ್ದೀವಿ. ಥ್ಯಾಂಕ್ ಯು. ಸಕಲೇಶಪುರದಲ್ಲಿ ಕಳೆದ ತಿಂಗಳಿನಲ್ಲಿ ನಡೆದ ಆಳ್ವಾಸ್ ನುಡಿಸಿರಿ ವಿರಾಸತ್ ಕಾರ್ಯಕ್ರಮಕ್ಕೆ ಯಶಸ್ಸು ಹಾರೈಸಿದ ಎಲ್ಲರಿಗೂ ಕೃತಜ್ಞತೆ ಎಂದು ಸಮಿತಿಯ ಅಧ್ಯಕ್ಷ ಸಂಜಿತ್ ಶೆಟ್ಟಿ ತಿಳಿಸಿದ್ದಾರೆ. ಸಕಲೇಶಪುರದ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಕಲೇಶಪುರದ ವತಿಯಿಂದ ನಡೆದ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದ ಉಳಿಕೆ 2,07,061 ಹಣವನ್ನು ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆಗೆ ನೀಡಲಾಯಿತು ಎಂದರು. ಆಳ್ವಾಸ್ ನುಡಿಸಿರಿ ವಿರಾಸತ್ ಘಟಕ ಸಕಲೇಶಪುರವು ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಿದೆ. ಈ ಕಾರ್ಯಕ್ರಮದಲ್ಲಿ ಸಂಗ್ರಹವಾದ ರು 2,07,061 ಮೊತ್ತವನ್ನು ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆಗೆ ದಾನ ಮಾಡಲಾಗಿದೆ. ಈ ಯಶಸ್ಸಿಗೆ ಸಹಕರಿಸಿದ ಎಲ್ಲರಿಗೂ ಆಳ್ವಾಸ್ ಚೇರ್ಮನ್ ಡಾಕ್ಟರ್ ಎಂ ಮೋಹನ ಆಳ್ವಾ ಕೃತಜ್ಞತೆಗಳನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ರಮಗಳಿಗೆ ಸಹಕಾರದ ಆಹ್ವಾನವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಹಾಗೂ ದೃಶ್ಯ ಮಾಧ್ಯಮ ಮಿತ್ರರಿಗೆ ಆಳ್ವಾಸ್ ನುಡಿಸಿರಿ ವಿರಾಸತ್ ಘಟ ಸಕಲೇಶಪುರದ ಪರವಾಗಿ ನಾನು ಧಾರ್ಮಿಕ ಅಭಿನಂದನೆ ಸಲ್ಲಿಸ್ತಾ ಇದ್ದೆ. ಅದೇ ರೀತಿ ನಮಗೆಲ್ಲ ತಿಳಿದಿರುವಂಥ ಕಳೆದ ಫೆಬ್ರವರಿ 7ರಂದು ಸಕಲೇಶಪುರದಲ್ಲಿ ಆಳ್ವಾಸ್ ವಿರಾಸತ್ ನುಡಿಸಿರಿ ಮುಖಾಂತರ ಒಂದು ಅತ್ಯುತ್ತಮ ಒಂದು ಸಾಂಸ್ಕೃತಿಕ ವೈಭವದ ಕಾರ್ಯಕ್ರಮ ನಾವು ಮೋಹನಾಡೋರ ಮುಖಾಂತರ ಆಳ್ವಾಸ್ ಮೂಡುಬಿದಿರೆ ಮುಖಾಂತರ 400 ಜನ ವಿದ್ಯಾರ್ಥಿಗಳ ಮುಖಾಂತರ ಸಕಲೇಶಪುರದ ಜನತೆಗೆ ಒಂದು ಸಾಂಸ್ಕೃತಿಕವಾಗಿ ಕಲೆಯನ್ನು ಉಳಿಸುವಲ್ಲಿ ಒಂದು ಕಾರ್ಯಕ್ರಮ ನಾವೆಲ್ಲರೂ ಸೇರಿ ನೀಡಿದ್ದೇವೆ.
ಹಾಗಾಗಿ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಹಾಗೂ ಭಾಗವಹಿಸಿದ ಎಲ್ಲರಿಗೂ ಸಕಲೇಶಪುರ ಜನತೆಗೆ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಕೂಡ ನಮ್ಮ ಪತ್ರಿಕಾ ಮಿತ್ರರು ಹಾಗೂ ದೃಶ್ಯ ಮಾಧ್ಯಮ ಮಿತ್ರರು ಇದರ ಬಗ್ಗೆ ಸಾಕಷ್ಟು ಒಂದು ಸಕಲೇಶಪುರ ಒಳ್ಳೆಯ ಕಾರ್ಯಕ್ರಮವಾಗಿ ಮೂಡಿಬರಲು ಸಹಕಾರ ಮಾಡಿದ್ದಕ್ಕೆ ನಿಮಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮುಖ್ಯವಾಗಿ ಇವತ್ತು ಡಾಕ್ಟರ್ ಮೋಹನ್ ಅವರು ಕೂಡ ಒಂದು ಲೆಟರನ್ನು ಕಳಿಸಿದ್ರು, ಥ್ಯಾಂಕಿಂಗ್ ಲೆಟರನ್ನು. ಒಂದು ಅತ್ಯುತ್ತಮ ಕಾರ್ಯಕ್ರಮ ಸಕಲೇಶಪುರದಲ್ಲಿ ಮೂಡಿ ಬಂದಿದೆ. ಸುಮಾರು 6,000 ಜನಕ್ಕಿಂತ ಹೆಚ್ಚು ಜನರು ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ದೇಶದ ವಿವಿಧ ರಾಜ್ಯಗಳ ಸಂಸ್ಕೃತಿಯನ್ನು ಬಿಂಬಿಸುವಲ್ಲಿ ಆಳ್ವಾಸ್ ನುಡಿಸಿರಿಯ ಮಕ್ಕಳು ಅತ್ಯುತ್ತಮ ಕಾರ್ಯಕ್ರಮ ನೀಡಿದ್ದಾರೆ ಎನ್ನುವುದು ನಮ್ಮೆಲ್ಲರಿಗೂ ತಿಳಿದಿರುವ ವಿಚಾರ. ಹಾಗಾಗಿ ಮುಂದಿನ ವರ್ಷದಿಂದಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ವರ್ಷಕ್ಕೆ ಒಂದು ಸಕಲೇಶಪುರ ಜನತೆಗೆ ನೀಡುವಲ್ಲಿ ಅವರು ಕೂಡ ಮಾಡ್ತೀವಿ ಅನ್ನೋ ಒಂದು ಆಶ್ವಾಸನೆಯನ್ನು ಕೂಡ ನೀಡಿದ್ದಾರೆ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮವನ್ನು ಪತ್ರಿಕಾಗೋಷ್ಠಿಯಲ್ಲಿ ಆಳ್ವಾಸ್ ನುಡಿಸಿರಿ ವೀರಾಸತ್ ಸಮಿತಿಯ ಕಾರ್ಯದರ್ಶಿ ಸಿಪಿ ಪ್ರಸನ್ನ ಕುಮಾರ್, ಖಜಾಂಚಿ ರವಿಕುಮಾರ್ ಇದ್ದರು. ಹೊಳೆನರಸೀಪುರದಲ್ಲಿ ಕಾಂಗ್ರೆಸ್ ಪಕ್ಷ ಶೋಷಿತರ ಸೌಲಭ್ಯ ವಂಚಿತರ ಪರವಾಗಿ ಧ್ವನಿಗೋಚಿಸುವತ್ತ ದಿಟ್ಟ ಹೆಜ್ಜೆ ಇಟ್ಟಿದೆ ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಎನ್ ಸಂಪಂಗಿ ಹೇಳಿದರು. ನರಸೀಪುರದ ಶ್ರೀ ಜಯಚಾಮರಾಜೇಂದ್ರ ವೃತ್ತ ಬಳಿ ಇರುವ ಕಾಂಗ್ರೆಸ್ ಭವನದ ಸಭಾಂಗಣದಲ್ಲಿ ಸಂಸದರಾದ ಶ್ರೀ ಎಸ್ಎನ್ ಪಟೇಲ್ ಹಾಗೂ ಕೆಪಿಸಿಸಿ ಸದಸ್ಯರಾದ ಅನುಪಮ ಮಹೇಶ್ ಅವರ ಮಾರ್ಗದರ್ಶನದಲ್ಲಿ ಮಾತನಾಡಿದಂತ ಅವರು ಮಹಿಳೆಯರಿಗೆ ಮೀಸಲಾತಿ ಸೇರಿದಂತೆ ಹಲವು ಸ್ಥಾನಮಾನಗಳನ್ನು ಕಲ್ಪಿಸಿಕೊಟ್ಟಿದ್ದು, ಪ್ರಸ್ತುತ ನಮ್ಮ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ರಾಜ್ಯದ ಕೋಟ್ಯಾಂತರ ಜನಸಾಮಾನ್ಯರಿಗೆ ನೆರವಾಗುವ ದೃಷ್ಟಿಯಿಂದ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತಂದು ಕಾರ್ಯಗತಗೊಳಿಸುತ್ತಾ ಇದೆ ಎಂದು ಹೇಳಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಟಿ ಲಕ್ಷ್ಮಣ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸರ್ಕಾರ ಜಾರಿಗೆ ತಂದಿರುವ ಜನಕಲ್ಯಾಣ ಯೋಜನೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿರುವ ಇಡೀ ದೇಶಕ್ಕೆ ಮಾದರಿಯಾಗಿರುವ 5 ಗ್ಯಾರಂಟಿ ಕಾರ್ಯಕ್ರಮಗಳ ಮಹತ್ವ ಕುರಿತು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಅರಿವು ಮೂಡಿಸಬೇಕೆಂದು ತಿಳಿಸಿದರು. ರಾಜ್ಯದ ಕೆಪಿಸಿಸಿ ಉಪಾಧ್ಯಕ್ಷರು, ಮಾಜಿ ಶಾಸಕರು ಹಾಗೂ ಹಾಸನ ಜಿಲ್ಲಾ ಸಂಘಟನಾ ಉಸ್ತುವಾರಿಗಳು ಆಗಿರ್ತಕ್ಕಂಥ ಸಂಪಂಗಿಯವರೇ, ಬ್ಲಾಕ್ ಅಧ್ಯಕ್ಷರ ಲಕ್ಷ್ಮಣರವರೇ, ಜನರಲ್ ಸೆಕ್ರೆಟರಿಗಳಂತ ಮಂಜುನಾಥ್ ಶರ್ಮಾ ಅವರೇ, ಮುಜಾಹಿದ್ ಪಾಷಾ ಅವರೇ, ಮತ್ತೆ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರೇ, ಮಹಿಳಾ ಕಾಂಗ್ರೆಸ್ಸಿನ ನಾಯಕಿಯರೇ, ಇವತ್ತು ನಮ್ಮ ಜನಪ್ರಿಯ ಲೋಕಸಭಾ ಸದಸ್ಯರು ಇರಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ನಾವು ಈ ಸಭೆಯನ್ನು ಮಾಡ್ತಾ ಇದ್ದೀವಿ. ಆದರೆ ನಮಗೆ ಒಂದು ರಾಜ್ಯಾಧ್ಯಕ್ಷರಿಂದ ಒಂದು ಟಾಸ್ಕ್ ಇದೆ. ಏನಂದರೆ ನಮಗೆ ಈ ಎಲ್ಲ ಕ್ಷೇತ್ರದಲ್ಲೂ ಕೂಡ ಯಾವ್ಯಾವ ಮುಂಚೂಣಿ ಘಟಕಗಳಿರ್ಬೋದು, ಬ್ಲಾಕ್ ಅಧ್ಯಕ್ಷರುಗಳಿರ್ಬೋದು, ಯಾವ್ದಾದ್ರು ಜವಾಬ್ದಾರಿ ಇರ್ತಕ್ಕಂಥ ಕಾರ್ಯಕರ್ತರು ಎಷ್ಟು. ಈ ಸಂದರ್ಭದಲ್ಲಿ ಹಲವು ಕಾಂಗ್ರೆಸ್ ಮುಖಂಡರುಗಳು, ಗ್ಯಾರಂಟಿ ಆಶ್ರಯ ಕೆಡಿಪಿ ಪುರಸಭೆ ನಾಮನಿರ್ದೇಶಿತ ಸದಸ್ಯರುಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬೇಲೂರಿನ ಅರೆಹಳ್ಳಿ ಹೋಬಳಿಯ ಕಡೆಗರ್ಜಿ ಗ್ರಾಮದಲ್ಲಿ ಶ್ರೀ ಉದ್ಭವ ಆದಿಶಕ್ತಿ ಕೆರೆಕೋಡಮ್ಮನವರ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ಜರುಗಿತು. ಬೇಲೂರಿನ ಕಡೆಗರ್ಜೆಯಲ್ಲಿ ವಂಶ ಪಾರಂಪರತೆಯಿಂದ ನಡೆದುಕೊಂಡು ಬರುತ್ತಿರುವ ರಾಜ್ಯ ದೇವತೆ ಆದಿಶಕ್ತಿ ಅಮ್ಮನವರ ಜಾತ್ರಾ ಮಹೋತ್ಸವದ ನೇತೃತ್ವವನ್ನು ಪ್ರಧಾನ ಅರ್ಚಕ ಎಚ್ಆರ್ ಚಂದ್ರಶೇಖರ್ ವಹಿಸಿಕೊಂಡಿದ್ದರು. ಪೂಜೋತ್ಸವದ ಮೊದಲ ದಿನ ಕೆರೆಕೋಡಮ್ಮನವರಿಗೆ ರುದ್ರಾಭಿಷೇಕ ನೆರವೇರಿಸಿದ ಬಳಿಕ ಮಹಾಮಂಗಳಾರತಿ ಜರುಗಿತು. 2ನೇ ದಿನ ಬೆಳಗ್ಗೆ ಅಮ್ಮನವರಿಗೆ ಗಂಗೆ ಪೂಜೆ, ಮಹಾಮಂಗಳಾರತಿ ನಡೆದು ಹಗಲು ಉತ್ಸವ ಮಾಡಲಾಯಿತು. ಕೆರೆಕೋಡಮ್ಮ ದೇವಸ್ಥಾನ ಸೇವಾ ಸಮಿತಿಯ ಸದಸ್ಯರು, ಕಡೆಗರ್ಜೆ ಗ್ರಾಮಸ್ಥರು, ದೇವಿ ಕುಟುಂಬದವರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಪೂಜೋತ್ಸವವನ್ನು ಯಶಸ್ವಿಗೊಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದಲ್ಲಿ ಎಸ್ಡಿಪಿಐ ವತಿಯಿಂದ ಯಶಸ್ವಿಯಾಗಿ ನೀಡಿದ ಇಫ್ತಾರ್ ಕೂಟ. ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಅಂಗವಾಗಿ ಯಶಸ್ವಿಯಾಗಿ ನೀಡಿದ ಉಚಿತ ಆರೋಗ್ಯ ಶಿಬಿರ. ಹೊಳೆನರಸೀಪುರದಲ್ಲಿ ಸಂಜೀವಿನಿ ಮೇಳ ಉದ್ಘಾಟಿಸಿದ ಶಾಸಕ ಎಚ್ ಡಿ ರೇವಣ್ಣ.